ಜಾನ್ವಿ ಅವ್ರಿಗೆ ಶ್ರೀಮಂತರು ಮತ್ತೆ ಹಣ ಇರೋರನ್ನ ನೋಡಿ ಫ್ರೆಂಡ್ಶಿಪ್ ಮಾಡುವಂತ ಒಂದು ಹ್ಯಾಬಿಟ್ ಇದೆಯಾ? ಬಿಕಾಸ್ ಇದನ್ನ ನಾನು ಹೇಳ್ತಿಲ್ಲ, ಧ್ರುವಂತ್ ಅವ್ರು ಹೇಳೋದು. ಸೊ ಅವರು ಅಶ್ವಿನಿ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡೋದು ಒಳಗಡೆ ಸಪೋರ್ಟ್ ಸಿಗೋದಕ್ಕಲ್ಲ, ಹೊರಗಡೆ ಹೋದ್ಮೇಲೆ ಅವ್ರಿಗೊಂದಷ್ಟು ಫೈನಾನ್ಷಿಯಲಿ ಸಪೋರ್ಟ್ ಸಿಗುತ್ತೆ. ಅಶ್ವಿನಿ ಅವರು ತುಂಬಾ ರಿಚ್, ಸೊ ಹೀಗಾಗಿ ಅವರು ಅದಕ್ಕೆ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನ ನಿಮ್ಮ ಮೇಲೆ ಧ್ರುವಂತ್ ಅವ್ರು ಮಾಡ್ತಾರೆ. ಸೊ ಏನ್ ಹೇಳ್ತಾರೆ ಜಾನ್ವಿ? ನಿಜ, ಅದನ್ನೆಲ್ಲ ನೋಡಿದಾಗ ಮನುಷ್ಯ ಈ ಲೆವೆಲ್ಗೂ ಥಿಂಕ್ ಮಾಡ್ಬೋದಾ, ಇಷ್ಟು ಚೀಪ್ ಲೆವೆಲಲ್ಲಿ ಥಿಂಕ್ ಮಾಡ್ಬೋದಾ ಅಂತ ಅದನ್ನು ನನ್ನ ಸ್ಟೇಟ್ಮೆಂಟ್ ಸುದೀಪ್ ಸರ್ ಹೇಳಿದಾಗ ನಂಗೆ ಯಾರು ಹೇಳಿದ್ದಾರೆ ಎಕ್ಸಾಕ್ಟಾಗಿ ಗೊತ್ತಾಗಲಿಲ್ಲ. ಧ್ರುವಂತ್ ಎಸ್ ಅಂತ ಅಂದಾಗ ಅವನೇನೋ ಅಂದರು, ಬಟ್ ಅವ್ರು ಏನು ಎಕ್ಸಾಕ್ಟಾಗಿ ಮಾತಾಡಿದ್ದಾರೆ ಅನ್ನೋದನ್ನು ಆಚೆ ಬಂದು ನೋಡಿದೆ ನಾನು. ಸೊ ನನಗೆ ಒಂದೊಂದು ಸಲ ಹೇಳ್ತಾ ಇದ್ದೆ ಧ್ರುವಂತ್ಗೆ ಏನೋ ಸ್ವಲ್ಪ ಪ್ರಾಬ್ಲಮ್ ಇದೆ, ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ. ಬಟ್ ಬಹುಶಃ ಈ ಸ್ಟೇಟ್ಮೆಂಟ್ ನೋಡಿದಾಗ ನನಗೆ ಮೋಸ್ಟ್ಲಿ ಅದು ನಿಜ ಅಂತ ಅನಿಸ್ತಾ ಇದೆ, ಕರೆಕ್ಟಾಗಿ ಹೇಳಿದ್ದೀನಿ ನಾನು ಅಂತ. ಯಾಕಂದರೆ ಆಟ ಆಡೋ ಬರದಲ್ಲಿ ಇಷ್ಟೊಂದು ಚೀಪ್ ಲೆವೆಲಿಗೆ ಇಳಿಬಾರ್ದು ಸ್ಟೇಟ್ಮೆಂಟಲ್ಲಿ. ಇವತ್ತಿನವರೆಗೂ ನನಗಿರೋದು ಇಬ್ಬರೇ ಫ್ರೆಂಡ್ಸು. ಆ ಇಬ್ಬರು ಫ್ರೆಂಡ್ಸೂ ಅವ್ರಿಗೆ ಮನಸ್ಸು ಶ್ರೀಮಂತಿಕೆ ಇದೆ ಹೊರತು ಹೊರಗಡೆ ಶ್ರೀಮಂತಿಕೆ ಇಲ್ಲ. ನನಗೆ ಎಷ್ಟು ಸ್ವಾಭಿಮಾನ ಅಂದರೆ ನನಗೆ ಜೊತೇಲಿ ಯಾರೂ ಕಾಂಟ್ಯಾಕ್ಟಲ್ಲಿ ಇರಲ್ಲ. ನಾನು ಏನೋ ಒಂದು ಸಣ್ಣದನ್ನೇ ಇದು ಮಾಡ್ಕೋತೀನಿ, ನಾನು ಫೋನ್ಗಳೇ ಎತ್ತಲ್ಲ ಯಾರೇ ಇರಲಿ. ಸೊ ನಾವು ನ್ಯೂಸ್ ಚಾನಲಲ್ಲಿ ನಾವು ಎಷ್ಟು ಪರಿಚಯ ಇರ್ತಾರೆ, ಎಷ್ಟು ಯಾರು ನನಗೆ ಯಾವ ಕಾಂಟ್ಯಾಕ್ಟಲ್ಲೂ ಇರಲ್ಲ, ರೆಗ್ಯುಲರ್ ಟಚ್ ಇರಲ್ಲ. ನನಗಿರೋದೇ ಇಬ್ಬರು ಫ್ರೆಂಡ್ಸು. ಸೊ ಅವ್ರಿಗೆ ಮನಸ್ಸು ಶ್ರೀಮಂತಿಕೆ ಇದೆ ಹೊರತು ಯಾವ ಶ್ರೀಮಂತರು ಅಲ್ಲ. ಸೊ ಧ್ರುವಂತಿಗೆ ಈ ಮೂಲಕ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ನಾಚೆ ಬರ್ತೀಯಲ್ಲಪ್ಪ, ನಂದೇ ಸನ್ರೈಸ್ ಪ್ರೊಡಕ್ಷನ್ಸ್ ಇದೆ, ನಿನಗೆ ಕೆಲಸ ಕೊಡ್ತೀನಿ ಬಾ, ಒಂದು ಆ್ಯಡ್ ಶೂಟ್ ಏನಾದರೂ ನಿನಗೆ ಕೊಡ್ತೀನಿ, ನೀನು ನನ್ನ ಸಂಸ್ಥೆಯಲ್ಲೇ ಕೆಲಸ ಮಾಡುವಂತೆ. ಅಂದರೆ ಅವರ ಒಂದು ಮನೋಭಾವನೆ ಎಷ್ಟು ಚೀಪ್ ಆಗಿದೆ ಅನ್ನೋದು ಧ್ರುವಂತ್ ಮನಸ್ಥಿತಿ ಎಷ್ಟು ಚೀಪ್ ಇದೆ ಅನ್ನೋದು ಧ್ರುವಂತ್ ಸ್ಟೇಟ್ಮೆಂಟಿಂದ ಗೊತ್ತಾಗುತ್ತೆ. ನಾನು ತಮಾಷೆ ಹೇಳ್ತಾ ಇದ್ದೆ, ಬೆಳಗ್ಗೆ ಸಂಜೆ ಮಾತ್ರೆ ತೊಗೊಂಡ್ರು ಏನಂತ ಏನು ಸುಧಾರಣೆ ಕಾಣ್ತಾ ಇಲ್ಲ ಆರೋಗ್ಯದಲ್ಲಿ ಅಂತ. ಬಹುಶಃ ಅದು ಇವಾಗ ನಂಗೆ ನಿಜ ಅನ್ನಿಸ್ತಾ ಇದೆ. ಬಂದ ತಕ್ಷಣ ಡಾಕ್ಟರ್ನ ಅವರು ಕಾಂಟ್ಯಾಕ್ಟ್ ಮಾಡಲಿ ಧ್ರುವಂತ್. ಜಾನ್ವಿ ಅವ್ರಿಗೆ ಶ್ರೀಮಂತರು ಮತ್ತೆ ಹಣ ಇರೋರನ್ನ ನೋಡಿ ಫ್ರೆಂಡ್ಶಿಪ್ ಮಾಡುವಂತ ಒಂದು ಹ್ಯಾಬಿಟ್ ಇದೆಯಾ? ಬಿಕಾಸ್ ಇದನ್ನ ನಾನು ಹೇಳ್ತಿಲ್ಲ, ಧ್ರುವಂತ್ ಅವ್ರು ಹೇಳೋದು. ಸೊ ಅವರು ಅಶ್ವಿನಿ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡೋದು ಒಳಗಡೆ ಸಪೋರ್ಟ್ ಸಿಗೋದಕ್ಕಲ್ಲ, ಹೊರಗಡೆ ಹೋದ್ಮೇಲೆ ಅವ್ರಿಗೊಂದಷ್ಟು ಫೈನಾನ್ಷಿಯಲಿ ಸಪೋರ್ಟ್ ಸಿಗುತ್ತೆ. ಅಶ್ವಿನಿ ಅವರು ತುಂಬಾ ರಿಚ್, ಸೊ ಹೀಗಾಗಿ ಅವರು ಅದಕ್ಕೆ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನ ನಿಮ್ಮ ಮೇಲೆ ಧ್ರುವಂತ್ ಅವ್ರು ಮಾಡ್ತಾರೆ. ಸೊ ಏನ್ ಹೇಳ್ತಾರೆ ಜಾನ್ವಿ? ನಿಜ, ಅದನ್ನೆಲ್ಲ ನೋಡಿದಾಗ ಮನುಷ್ಯ ಈ ಲೆವೆಲ್ಗೂ ಥಿಂಕ್ ಮಾಡ್ಬೋದಾ, ಇಷ್ಟು ಚೀಪ್ ಲೆವೆಲಲ್ಲಿ ಥಿಂಕ್ ಮಾಡ್ಬೋದಾ ಅಂತ ಅದನ್ನು ನನ್ನ ಸ್ಟೇಟ್ಮೆಂಟ್ ಸುದೀಪ್ ಸರ್ ಹೇಳಿದಾಗ ನಂಗೆ ಯಾರು ಹೇಳಿದ್ದಾರೆ ಎಕ್ಸಾಕ್ಟಾಗಿ ಗೊತ್ತಾಗಲಿಲ್ಲ. ಧ್ರುವಂತ್ ಎಸ್ ಅಂತ ಅಂದಾಗ ಅವನೇನೋ ಅಂದರು, ಬಟ್ ಅವ್ರು ಏನು ಎಕ್ಸಾಕ್ಟಾಗಿ ಮಾತಾಡಿದ್ದಾರೆ ಅನ್ನೋದನ್ನು ಆಚೆ ಬಂದು ನೋಡಿದೆ ನಾನು. ಸೊ ನನಗೆ ಒಂದೊಂದು ಸಲ ಹೇಳ್ತಾ ಇದ್ದೆ ಧ್ರುವಂತ್ಗೆ ಏನೋ ಸ್ವಲ್ಪ ಪ್ರಾಬ್ಲಮ್ ಇದೆ, ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ. ಬಟ್ ಬಹುಶಃ ಈ ಸ್ಟೇಟ್ಮೆಂಟ್ ನೋಡಿದಾಗ ನನಗೆ ಮೋಸ್ಟ್ಲಿ ಅದು ನಿಜ ಅಂತ ಅನಿಸ್ತಾ ಇದೆ, ಕರೆಕ್ಟಾಗಿ ಹೇಳಿದ್ದೀನಿ ನಾನು ಅಂತ. ಯಾಕಂದರೆ ಆಟ ಆಡೋ ಬರದಲ್ಲಿ ಇಷ್ಟೊಂದು ಚೀಪ್ ಲೆವೆಲಿಗೆ ಇಳಿಬಾರ್ದು ಸ್ಟೇಟ್ಮೆಂಟಲ್ಲಿ. ಇವತ್ತಿನವರೆಗೂ ನನಗಿರೋದು ಇಬ್ಬರೇ ಫ್ರೆಂಡ್ಸು. ಆ ಇಬ್ಬರು ಫ್ರೆಂಡ್ಸೂ ಅವ್ರಿಗೆ ಮನಸ್ಸು ಶ್ರೀಮಂತಿಕೆ ಇದೆ ಹೊರತು ಹೊರಗಡೆ ಶ್ರೀಮಂತಿಕೆ ಇಲ್ಲ. ನನಗೆ ಎಷ್ಟು ಸ್ವಾಭಿಮಾನ ಅಂದರೆ ನನಗೆ ಜೊತೇಲಿ ಯಾರೂ ಕಾಂಟ್ಯಾಕ್ಟಲ್ಲಿ ಇರಲ್ಲ. ನಾನು ಏನೋ ಒಂದು ಸಣ್ಣದನ್ನೇ ಇದು ಮಾಡ್ಕೋತೀನಿ, ನಾನು ಫೋನ್ಗಳೇ ಎತ್ತಲ್ಲ ಯಾರೇ ಇರಲಿ. ಸೊ ನಾವು ನ್ಯೂಸ್ ಚಾನಲಲ್ಲಿ ನಾವು ಎಷ್ಟು ಪರಿಚಯ ಇರ್ತಾರೆ, ಎಷ್ಟು ಯಾರು ನನಗೆ ಯಾವ ಕಾಂಟ್ಯಾಕ್ಟಲ್ಲೂ ಇರಲ್ಲ, ರೆಗ್ಯುಲರ್ ಟಚ್ ಇರಲ್ಲ. ನನಗಿರೋದೇ ಇಬ್ಬರು ಫ್ರೆಂಡ್ಸು. ಸೊ ಅವ್ರಿಗೆ ಮನಸ್ಸು ಶ್ರೀಮಂತಿಕೆ ಇದೆ ಹೊರತು ಯಾವ ಶ್ರೀಮಂತರು ಅಲ್ಲ. ಸೊ ಧ್ರುವಂತಿಗೆ ಈ ಮೂಲಕ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ನಾಚೆ ಬರ್ತೀಯಲ್ಲಪ್ಪ, ನಂದೇ ಸನ್ರೈಸ್ ಪ್ರೊಡಕ್ಷನ್ಸ್ ಇದೆ, ನಿನಗೆ ಕೆಲಸ ಕೊಡ್ತೀನಿ ಬಾ, ಒಂದು ಆ್ಯಡ್ ಶೂಟ್ ಏನಾದರೂ ನಿನಗೆ ಕೊಡ್ತೀನಿ, ನೀನು ನನ್ನ ಸಂಸ್ಥೆಯಲ್ಲೇ ಕೆಲಸ ಮಾಡುವಂತೆ. ಅಂದರೆ ಅವರ ಒಂದು ಮನೋಭಾವನೆ ಎಷ್ಟು ಚೀಪ್ ಆಗಿದೆ ಅನ್ನೋದು ಧ್ರುವಂತ್ ಮನಸ್ಥಿತಿ ಎಷ್ಟು ಚೀಪ್ ಇದೆ ಅನ್ನೋದು ಧ್ರುವಂತ್ ಸ್ಟೇಟ್ಮೆಂಟಿಂದ ಗೊತ್ತಾಗುತ್ತೆ. ನಾನು ತಮಾಷೆ ಹೇಳ್ತಾ ಇದ್ದೆ, ಬೆಳಗ್ಗೆ ಸಂಜೆ ಮಾತ್ರೆ ತೊಗೊಂಡ್ರು ಏನಂತ ಏನು ಸುಧಾರಣೆ ಕಾಣ್ತಾ ಇಲ್ಲ ಆರೋಗ್ಯದಲ್ಲಿ ಅಂತ. ಬಹುಶಃ ಅದು ಇವಾಗ ನಂಗೆ ನಿಜ ಅನ್ನಿಸ್ತಾ ಇದೆ. ಬಂದ ತಕ್ಷಣ ಡಾಕ್ಟರ್ನ ಅವರು ಕಾಂಟ್ಯಾಕ್ಟ್ ಮಾಡಲಿ ಧ್ರುವಂತ್.